ಎಲ್ಲರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ಸುರೇಶ್ ಹತನಿ. ಹಿಂದಿನ ವಿಡಿಯೋದಲ್ಲಿ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ಮತ್ತೊಮ್ಮೆ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. If 6th March 2005 is Monday, ಅಂದರೆ 2005 ಮಾರ್ಚ್ 6ನೇ ತಾರೀಕು ಸೋಮವಾರ ಆಗಿದ್ರೆ, ವಾಟ್ ವಾಸ್ ದ ಡೇ ಆಫ್ ದ ವೀಕ್ 6th March 2004, ಅಂದರೆ 2005 ಮಾರ್ಚ್ 6ನೇ ತಾರೀಕು ಯಾವ ದಿನ ಆಗಿತ್ತು ಅನ್ನೋದು ಕೊಟ್ಟಿದ್ದಾರೆ. ಅವರು ಹಿಂದಿನ ಕೇಳಿದ್ದಾರೆ 2004ರಲ್ಲಿ ಮಾರ್ಚ್ 6ನೇ ತಾರೀಕು ಯಾವ ದಿನ ಆಗಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಕೊಟ್ಟಿದ್ದನ್ನು ನೋಡಿದ್ರೆ ಇಲ್ಲಿ 6 ಮಾರ್ಚ್ ಹೌದಾ, 6th ಮಾರ್ಚ್ 2005 ಇಂದ ಹಿಂದ್ಗಡೆ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ಒಂದು ವರ್ಷ ಹಿಂದ್ಗಡೆ ಕೊಟ್ಟಿದ್ದಾರೆ. 6th ಮಾರ್ಚ್ 2004 ಎಕ್ಸಾಕ್ಟ್ ಹಿಂದೆ ಒಂದು ವರ್ಷದ ಹಿಂದಿನ ತಾರೀಕು ಕೇಳಿದಾರೆ ಅಂತಂದ್ರೆ ಒಂದು ವರ್ಷಕ್ಕೆ ಎಷ್ಟು ದಿನ ಇರ್ತಾವ್ರಿ? 365 ದಿನ ಇರ್ತಾವ ಹೌದಾ. ಒಂದು ವರ್ಷಕ್ಕೆ ಇರೋ ದಿನಗಳೆಷ್ಟು? 365. ಈಗ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಕೊಟ್ಟಿರುವಂಥ ವರ್ಷಗಳು ಲೀಪ್ ಇಯರ್ ಅದಾವ ಇಲ್ಲ. 2005 ಲೀಪ್ ಇಯರ್ ಇಲ್ಲ. ಮತ್ತು 2004 ತಗೊಂಡ್ರೆ 2004 ಡಿವೈಡೆಡ್ ಬೈ 4 ಮಾಡಿದ್ರೆ ಶೇಷ ಉಳಿಯಂಗಿಲ್ಲ. 2004 ಲೀಪ್ ಇಯರ್ ಆಗ್ತೈತಿ. ಲೀಪ್ ಇಯರ್ ಇದ್ರೂ ಕೂಡ ಏನು, ಲೀಪ್ ಇಯರ್ದಾಗ ಯಾವ ತಿಂಗಳದಾಗ ದಿನ ಹೆಚ್ಚು ಬರ್ತದ್ರಿ? ಫೆಬ್ರವರಿ ಒಳಗೆ ದಿನ ಹೆಚ್ಚಿಗೆ ಬರ್ತೈತಿ. ಫೆಬ್ರವರಿ ಒಳಗೆ 28 ಜಾಗಕ್ಕೆ 29 ಇರ್ತೈತಿ. ಆದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಕತ್ತಿದ್ದೇನು 6th ಮಾರ್ಚ್ 2005, ಅದ್ರ ಹಿಂದ್ಗಡೆ ಒಂದು ವರ್ಷ 6th ಮಾರ್ಚ್ 2004. 2004 ಅನ್ನೋ ವರ್ಷ ಲೀಪ್ ಇಯರ್ ಇದ್ರೂ ಕೂಡ ನಾವು ಫೆಬ್ರವರಿ 29 ದಿನ ಅದ್ರ ಹಿಂದೆ ಹಿಡ್ಕೊಂಡಿಲ್ಲ, ಫೆಬ್ರವರಿ ತಿಂಗಳು ಕನ್ಸಿಡರ್ ಮಾಡ್ಕೊಂಡಿಲ್ಲ, ಅದ್ರ ಮುಂದಿನ ತಿಂಗಳು ತಗೊಂಡಿದ್ದೀವಿ ಅಂತಂದ್ರೆ ಮಾರ್ಚ್ 6 2004ರಿಂದ ಮಾರ್ಚ್ 6 2005 ತನ ಒಂದು ವರ್ಷನ ಆಗ್ತೈತಿ. ಅದರಲ್ಲಿ 2004 ಲೀಪ್ ಇಯರ್ ಇದ್ರೂ ಕೂಡ 366 ದಿನಗಳಾಗೋದಿಲ್ಲ, 365 ದಿನ ಆಗ್ತಾವೆ ಹೌದಾ. ಹಾಗಾದ್ರೆ ಒಂದು ವರ್ಷದ, ಈಗ ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ ಒಂದು ವರ್ಷದೊಳಗೆ 365 ದಿನ ಅದಾವ. ನಮಗೆ ಗೊತ್ತಿರುವಂಗ ಅಲ್ಲಿ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ 7 ಮಾಡಬೇಕು. 365 7ರಿಂದ ಭಾಗಿಸಿದ್ರೆ ಎಷ್ಟು ಬರ್ತದ್ರಿ? ಶೇಷ 1 ಬರ್ತೈತಿ ಹೌದಾ. ಶೇಷ 1 ಆಯ್ತು. ಈಗ 365 ಡಿವೈಡೆಡ್ ಬೈ 7 ಶೇಷ ಈಕ್ವಲ್ ಟು 1. ನಮಗೆ ನಾವು ಹಿಂದಿನ ದಿನ ತಗೊಳತ್ತೀವಿ, ನಾವು ಹಿಂದಿನ ದಿನ ಕ್ಯಾಲ್ಕುಲೇಟ್ ಮಾಡತ್ತೀವಿ ಅಂತಂದ್ರೆ ಯಾವಾಗಲೂ ಬಂದಿರುವಂಥ ರಿಮೈಂಡರನ್ನು ಮೈನಸ್ ಮಾಡ್ಕೋಬೇಕು. ನಾವೇನಾದ್ರು ಈ ವರ್ಷ ಇಟ್ಕೊಂಡು ಮುಂದಿನ ವರ್ಷ ಮಾರ್ಚ್ 6ನೇ ತಾರೀಕು ಯಾವ ದಿನ ಐತಿ ಅಂತ ಕೇಳಿದಾಗ ಅವಾಗ ರಿಮೈಂಡರ್ನ ಪ್ಲಸ್ ಮಾಡ್ಕೋತೀವಿ. ನಾವು ಹಿಂದಿನ ವರ್ಷ ತಗೊಂಡಾಗ ನಾ ಆಲ್ರೆಡಿ ಹಿಂದಿನ ಪ್ರಾಬ್ಲಮ್ದಾಗ ವಿಡಿಯೋದಾಗ ನೋಡ್ರಿ ಗೊತ್ತಾಗ್ತೈತಿ. ಹಿಂದಿನ ನಾವು ದಿನ ಏನು ಕ್ಯಾಲ್ಕುಲೇಟ್ ಮಾಡಕತ್ತಿದ್ವಿ ಅಂತಂದ್ರೆ ಆ ಬಂದಿರೋ ಶೇಷನ ಮೈನಸ್ ಮಾಡ್ಕೋಬೇಕಾಗ್ತೈತಿ. ಈಗ 6th ಮಾರ್ಚ್ 2005 ಮಂಡೇ ಆಗೈತಿ ಅಂದ್ರೆ 6th ಮಾರ್ಚ್ 2004 ಯಾವ ದಿನ ಆಗಿರ್ತೈತಿ? -1 ಮಾಡ್ಕೋಬೇಕು. ಇಲ್ಲಿ ಮಂಡೇ ಐತಿ ಹೌದಾ. ಇಲ್ಲಿ ಇರೋ ದಿನ ಯಾವ್ದ್ರಿ? ಮಂಡೇ ಹೌದು. ಮಂಡೇ ಇದ್ದಾಗ ನಾವು -1 ಮಾಡ್ಕೊಂಡಿವಿ ಅಂದ್ರೆ ಮಂಡೇದ ಹಿಂದೆ ಒಂದಿನ ಹೋಗ್ರಿ, ಹಿಂದಿನ ಒಂದಿನ ಹೋದ್ರೆ ಏನ್ ಬರ್ತೈತಿ? ಆನ್ಸರ್ ಸಂಡೇ ಆಗ್ತೈತಿ. ಹಾಗಾದ್ರೆ 6th ಮಾರ್ಚ್ 2004 ಏನಾಗಿರ್ತೈತಿ ಅಂದ್ರೆ ದಿನ ಸಂಡೇ ಆಗಿರ್ತೈತಿ. ಯಾವಾಗಲೂ ನೆನ್ಪಿಟ್ಕೋಬೇಕು, ನಾವು ಹಿಂದಿನ ದಿನ ಕ್ಯಾಲ್ಕುಲೇಟ್ ಮಾಡತ್ತಿದ್ವಿ, ಕಂಡುಹಿಡಿಯಾಕತ್ತಿದ್ವಿ ಅಂದ್ರೆ ಬಂದಿರುವಂಥ ಶೇಷನ ಮೈನಸ್ ಮಾಡ್ಕೋಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 1 ಈಸ್ ಸಂಡೇ ಹೌದಾ. ಅವತ್ತು ರವಿವಾರ ಆಗಿರ್ತೈತಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಇಫ್ ಟುಡೇ ಈಸ್ ಟ್ಯೂಸ್ಡೇ, ಇವತ್ತೇನಾದ್ರೂ ಮಂಗಳವಾರ ಆಗಿದ್ರ ವಾಟ್ ಡೇ ಆಫ್ ದ ವೀಕ್ ಆಫ್ಟರ್ 7777 ಡೇ, ಇವತ್ತಿನ ದಿನ ಏನಾದ್ರೂ ಮಂಗಳವಾರ ಆಗಿದ್ರೆ ಇನ್ನು ಮುಂದೆ 7777 ದಿನ ಬಿಟ್ಟು ಯಾವ ವಾರ ಬರ್ತೈತಿ, ಆ ವಾರದ ಯಾವ ವೀಕ್ ಇರ್ತೈತಿ ಅಂತ ಕೇಳ್ತಾರೆ. ಈಗ 7777 ಐತಿ, ಆ ನಂಬರ್ ಅಷ್ಟು ದೊಡ್ಡದು ಬಿಡೋಣ. ಮೊದಲು ನಮ್ಗೇನು ಗೊತ್ತದ್ರಿ? ಇವತ್ತ ಟ್ಯೂಸ್ಡೇ ಆಗೈತಿ ಹೌದಾ. ಇವತ್ತು ಟ್ಯೂಸ್ಡೇ ಆಗೈತಿ ಪ್ಲಸ್ 7 ಡೇಸ್ ಮಾಡ್ಕೊಂಡ್ರೆ ಪ್ರತಿ ವಾರ ಏನಾಗ್ತೈತ್ರಿ? ಪ್ರತಿ ವಾರದಾಗ 7 ದಿನ ಆದ್ಮೇಲೆ ವಾಪಸ್ ಅದ ದಿನಾನ ಬರ್ತೈತಿ ಟ್ಯೂಸ್ಡೇ. 7 ದಿನ ಬಿಟ್ಟು ಮತ್ತೆ ಟ್ಯೂಸ್ಡೇನ ಬರ್ತೈತಿ. ಅಂದ್ರೆ 7 ದಿನಕ್ಕೆ ಟ್ಯೂಸ್ಡೇ, 14 ದಿನಕ್ಕೆ ಟ್ಯೂಸ್ಡೇ, 21 ದಿನಕ್ಕೆ ಟ್ಯೂಸ್ಡೇ,
ಅಂದ್ರೆ 7ರಿಂದ ಭಾಗ ಹೋಗೋ ಸಂಖ್ಯೆಗಳು ಯಾವ್ದಾವಲ್ಲ ಅವೆಲ್ಲಾನು ಇವತ್ತಿನ ದಿನ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋದ್ರೆ ಇವತ್ತು ಮಂಗಳವಾರ ಆಗಿತ್ತು ಅಂದ್ರೆ 7ದಿಂದ ಭಾಗ ಹೋಗೋ ಮುಂದಿನ ಎಷ್ಟು ದಿನ ಬರ್ತಾವಲ್ಲ ಎಲ್ಲಾನು ಮಂಗಳವಾರ ಆಗಿರ್ತಾವ. ಹಾಗಾದ್ರೆ ಫಸ್ಟ್ 7 ಡೇಸ್ ಟ್ಯೂಸ್ಡೇ ಆಗ್ತೈತಿ. 7 10 ಎಷ್ಟ್ರಿ 7 × 10 ಮುಂದೆ 10 ವಾರ ಬಿಟ್ಟು ಚೆಕ್ ಮಾಡಿದ್ರು ಅದು ಟ್ಯೂಸ್ಡೇನ ಆಗಿರ್ತೈತಿ. ಯಾಕಂದ್ರೆ ಪ್ರತಿ 7 ದಿನಕ್ಕೊಮ್ಮೆ ಅದ ವಾರ ಬರ್ತೈತಿ. ಈಗ 7 × 10 ಅಂದ್ರೆ ಎಷ್ಟಾತ್ರಿ? ಅದರ ಅರ್ಥ 70 ಡೇಸ್ ಅನ್ನಂಗಿಲ್ಲ. 7 ಅನ್ನೋದು 7ರಿಂದ ಭಾಗ ಹೋಗ್ತೈತಿ, 70 ಅನ್ನೋದು 7ರಿಂದ ಭಾಗ ಹೋಗ್ತೈತಿ. ಇನ್ನು ಮುಂದೆ 70 × 10 ಮಾಡ್ಕೊಡ್ರಿ. 70 × 10 = ಎಷ್ಟ್ರಿ? 700 ಡೇಸ್. ಅವತ್ತು ಕೂಡ ಏನಾಗಿರ್ತೈತಿ? ಟ್ಯೂಸ್ಡೇನ ಆಗಿರ್ತೈತಿ. ಯಾಕಂದ್ರೆ 7, 70, 700 ಇವೆಲ್ಲಾನು 7ರಿಂದ ಭಾಗ ಹೋಗ್ತಾವ. ಹಾಗಾದ್ರೆ ಇದೇ ತರ ಮುಂದೆ ಹೋಗ್ರಿ. ಇದೇ ತರ ಮುಂದೆ ಹೋದ್ರೆ 700 × 10 = ಎಷ್ಟು ಬರ್ತೈತ್ರಿ ಆನ್ಸರ್? 7000. 7000 7ರಿಂದ ಭಾಗ ಹೋಗ್ತೈತಿ ಅಂದ್ರೆ ಅವತ್ತಿನ ದಿನ ಕೂಡ ಏನಾಗಿರ್ತೈತಿ? ಟ್ಯೂಸ್ಡೇನ ಆಗಿರ್ತೈತಿ. ಹಾಗಾದ್ರೆ ಒಂದು ವಿಷಯ ಲೆಕ್ಕ ಮಾಡ್ಕೊಡ್ರಿ ನೀವು. 7777 ಮುಂದಿನ 7777 ದಿನಗಳು ಬಿಟ್ಟರು ಕೂಡ ಅವತ್ತ ವಾರ ಯಾವ್ದಾಗಿರ್ತೈತಿ ಅಂದ್ರೆ ಮಂಗಳವಾರ ಆಗಿರ್ತೈತಿ. ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ 7ರಿಂದ ಭಾಗ ಹೋಗ್ತೈತಿ. 7ರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಇವತ್ತಿನ ದಿನ ಯಾವ್ದಿರ್ತೈತಲ್ಲ ಮುಂದೆ ಅಷ್ಟು ದಿನ ಬಿಟ್ಟ ಮೇಲೂ ಆನ್ಸರ್ ಅದೇ ದಿನ ಬರ್ತೈತಿ. ಸೊ ಆನ್ಸರ್ ಈಸ್ ಟ್ಯೂಸ್ಡೇ. ಸೊ ವಿತ್ ದಿಸ್ ಕ್ವಶನ್ ನಂಬರ್ 2 ಈಸ್ ಓವರ್. ಹೌದಾ? ಕ್ವಶನ್ ನಂಬರ್ 2 ಓವರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ ಏನಿದೆ. ಆನ್ 8th February 2005 ಅಂದ್ರೆ 2005 ಫೆಬ್ರವರಿ 8ನೇ ತಾರೀಕು ಕೊಟ್ಟಾರ. 8th February 2005 it was Tuesday. 8th February 2005 it was Tuesday. What was the day of the week on 8th February 2004? ಇದು ನೋಡ್ರಿ ಕ್ವಶನ್ ನಂಬರ್ 1 ಇದ್ದಂಗನ ಐತಿ, ದಿನ ಅಷ್ಟ ಚೇಂಜ್ ಐತಿ. ಇಲ್ಲಿ 6th ಮಾರ್ಚ್ ತಗೊಂಡಿದ್ರು, ಇಲ್ಲಿ 8th February ತಗೊಂಡಾರ. ಈಗ ನಾವು ಲೆಕ್ಕ ಹಾಕಿದ್ರ ಮತ್ತೆ ಕೊಟ್ಟಿದ್ದು ತಗೊಳ್ಳೋಣ. ಕೊಟ್ಟಿದ್ದೇನ್ರಿ 8th February 2004, ಇನ್ನೊಂದು 8th February 2005. ಎಕ್ಸಾಕ್ಟ್ 1 ವರ್ಷ ಡಿಫ್ರೆನ್ಸ್ ಐತಿ. ಅಂದ್ರೆ ಕೊಟ್ಟಿರೋ ವರ್ಷದೊಳಗ ಯಾವ್ದಾರ ವರ್ಷ ಲೀಪ್ ಇಯರ್ ಐತಿ ನೋಡ್ಕೊಡ್ರಿ. ಲೀಪ್ ಇಯರ್ ಐತಿ 2004 ಡಿವೈಡೆಡ್ ಬೈ 4 ಮಾಡ್ರಿ. 4ನ ಭಾಗ ಹೋಗ್ತೈತಿ. ಹಾಗಾದ್ರೆ 2004 ಅನ್ನೋದು ಏನೈತ್ರಿ? ಲೀಪ್ ಇಯರ್ ಐತಿ. ಲೀಪ್ ಇಯರ್ ಇತ್ತು ಅಂದ್ರ ಇದ್ರಾಗ ದಿನ ಎಷ್ಟಿರ್ತಾವು? 366 ಡೇಸ್ ಇರ್ತಾವ. 366 ಡೇಸ್ ಇರ್ತಾವ. ಅದರ ಪ್ರಕಾರ ಲೆಕ್ಕ ಹಾಕೊಂಡು ಮಾಡಿದ್ರ 8th February, ಯಾಕಂದ್ರೆ ದಿನ ನಾವು ಫೆಬ್ರವರಿ 29 2004 ಫೆಬ್ರವರಿ ಒಳಗೆ 29 ದಿನ ಇರ್ತಾವ. ನಾವು ಅಲ್ಲಿಂದ 8th February 2004 ಇಂದ 8th February 2005 ತನಕ ಲೆಕ್ಕ ಹಾಕಿದ್ವಿ ಅಂದ್ರೆ ನಮ್ಗೆ ಸಿಗೋ ದಿನಗಳು ಎಷ್ಟ್ರಿ? 366. ಯಾಕಂದ್ರೆ 2004 ಲೀಪ್ ಇಯರ್ ಐತಿ. ಈಗ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ 7 ಮಾಡಬೇಕು. ಎಲ್ಲದಕ್ಕೂ ಫಿಕ್ಸ್ ಇದು ನೆನ್ಪಿಟ್ಕೊಂಡ್ಬಿಡಿ. ನಂಬರ್ ಆಫ್ ಡೇಸ್ ಎಷ್ಟು ಬರ್ತಾವ ಅದನ್ನ ಡಿವೈಡೆಡ್ ಬೈ 7 ಮಾಡಬೇಕು. 7ರಿಂದ ಭಾಗ ಮಾಡಿದ್ಮೇಲೆ ನಮಗೆ ಎಷ್ಟು ಶೇಷ ಉಳಿತೈತಿ, ರಿಮೈಂಡರ್ ಎಷ್ಟು ಉಳಿತೈತಿ ಅನ್ನೋದ್ರ ಮೇಲೆ ಯಾವ ದಿನ ಐತೆ ಅಂತ ಹೇಳ್ತೀವಿ ನಾವು. ಈಗ 366 ಡಿವೈಡೆಡ್ ಬೈ 7 ಮಾಡಿದ್ರ ಹಿಂದಿನ ವಿಡಿಯೋದಾಗ ನಾನು ಹೇಳಿದ್ದೀನಿ 366ನ 7ರಿಂದ ಭಾಗ ಹೋಗಿದ್ರೆ ಶೇಷ ಎಷ್ಟು ಉಳಿತದ್ರಿ? 2. ಶೇಷ 2 ಉಳಿತೈತಿ. ಅವ್ರು ಕೊಟ್ಟಿರೋ ಪ್ರಕಾರ 8th February 2005 ಯಾವ ದಿನ ಅಂತ ಕೊಟ್ಟಾರ? ಟ್ಯೂಸ್ಡೇ ಅಂತ ಕೊಟ್ಟಾರ. 8th February 2005 is Tuesday ಅಂತ ಕೊಟ್ಟಾರ. ನಮಗೆ ಬಂದಿರೋ ಶೇಷ 2. ಯಾವಾಗಲೂ ನಾವು ಹಿಂದಿನ ದಿನಗಳನ್ನ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಶೇಷನ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಟ್ಯೂಸ್ಡೇ ಐತಿ, ಅದಕ್ಕೆ -2 ಡೇಸ್ ಮಾಡ್ಕೊಡ್ರಿ. ಮಂಗಳವಾರದಿಂದ 2 ದಿನ ಹಿಂದೆ ಬರ್ರಿ. 1 ದಿನ ಹಿಂದೆ ಬಂದ್ರ ಸೋಮವಾರ ಆಯ್ತು, 2 ದಿನ ಹಿಂದೆ ಬಂದ್ರ ರವಿವಾರ ಆಯ್ತು. ಹಾಗಾದ್ರೆ ಟ್ಯೂಸ್ಡೇ ಒಳಗೆ -2 ಡೇಸ್ ಮಾಡಿದ್ವಿ ಅಂದ್ರೆ ಆನ್ಸರ್ ನಮಗೆ ಬರೋದು ಸಂಡೇ. ಆನ್ಸರ್ ನಮಗೆ ಬರೋದು ಯಾವ್ದ್ರಿ? ಸಂಡೇ. ಹಾಗಾದ್ರೆ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಏನು? 8th February 2004 ಯಾವ ದಿನ ಇತ್ತು ಅಂತ ಕೇಳಿದ್ರ ಆನ್ಸರ್ ಈಸ್
ಸಂಡೇ ಆ ದಿನ ರವಿವಾರ ಬಂದಿತ್ತು. ನೆನ್ಪಿಟ್ಕೊಡ್ರಿ, ಯಾವ ವರ್ಷ ಲೀಪ್ ಇಯರ್ ಇರ್ತೈತಿ, ಲೀಪ್ ಇಯರ್ ಇದ್ದಾಗ ಫೆಬ್ರವರಿ ಒಳಗೆ 29 ದಿನ ಇರ್ತಾವೆ. ಲೀಪ್ ಇಯರ್ ಇರಲಿಲ್ಲ ಅಂದರೆ ಫೆಬ್ರವರಿ ಒಳಗೆ 28 ದಿನ ಇರ್ತಾವೆ. ಅಂದ್ಬಿಟ್ಟು ಬೇರೆ ಯಾವ ತಿಂಗಳೊಳಗೂ ದಿನಗಳು ಚೇಂಜ್ ಆಗೋದಿಲ್ಲ, ಹಾಗೆ ಇರ್ತಾವೆ. ನಾವು ಕೊಟ್ಟಿರುವಂಥ ಕ್ವಶನ್ನ ಒಳಗೆ ದಿನ ಕೊಟ್ಟಿರ್ತಾರಲ್ಲ, ಅದು ಫೆಬ್ರವರಿ ತಿಂಗಳದೊಳಗೆ ಐತೋ ಅಥವಾ ಫೆಬ್ರವರಿ ತಿಂಗಳು ಬಿಟ್ಟು ಬೇರೆ ದಿನ ಆಯ್ತು ಅಂದ್ರೆ ಜನವರಿ 1ರಿಂದ ಫೆಬ್ರವರಿ ತಿಂಗಳು ಮುಗಿಯೋದ್ರೊಳಗೆ ದಿನ ಬಂದಿತ್ತು ಅಂದ್ರೆ ಅದು ಲೀಪ್ ಇಯರ್ ಇತ್ತಂದ್ರೆ 366 ದಿನ ತಗೋಬೇಕಾಗ್ತೈತಿ. ಹೌದಾ? ಅದು ಕೊಟ್ಟಿರುವಂಥ ವರ್ಷ ಫೆಬ್ರವರಿ 28 ಇರಬೇಕು ಅಥವಾ 29 ಇರಬೇಕು. ಅದು ಲೀಪ್ ಇಯರ್ ಇದ್ರೂ ಕೂಡ ಮಾರ್ಚ್ ತಿಂಗಳದ ಮುಂದಿನ ತಾರೀಕು ಕೊಟ್ಟಿದ್ರು ಅಂದ್ರೆ ಅಲ್ಲಿಂದ ಮುಂದೆ ಒಂದು ವರ್ಷ ನಾವು ದಿನ ತಗೊಳ್ಳೋದು 365 ಅಷ್ಟೇ. ಅದನ್ನ ನೆನ್ಪಿಟ್ಕೊಳ್ರಿ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 3 ಎರಡು ಅದೇ ಕಾನ್ಸೆಪ್ಟ್ ಮೇಲೆ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ. ಇಫ್ 1st January 2025 ಈಸ್ ವೆನ್ಸ್ಡೇ, ಇದೇ ವರ್ಷನ ಜನವರಿ 1 2025 ಏನಾದ್ರೆ ವೆನ್ಸ್ಡೇ ಆಗಿದ್ರೆ, ಬುಧವಾರ ಆಗಿದ್ರೆ, then which day on 15th August 2025, 15th August ಏನ್ರಿ ಸ್ವಾತಂತ್ರ್ಯ ದಿನ, the Independence Day of India. We got independence in 1947 August 15. ಹೌದಾ? ಅದೇ ತರ ಈ ವರ್ಷನೂ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಲ್ಲ, ಆ ದಿನ ಯಾವ ವಾರ ಆಗ್ತೈತಿ ಅಂತ ಕೇಳಾರ. ಹಾಗಾದ್ರೆ ಆಗಸ್ಟ್ 15 2025 ಯಾವ ವಾರ ಆಗ್ತೈತಿ ಅಂತ ಕೇಳಿದ ಕ್ವಶನ್ಗೆ ಹೆಂಗೆ ಸಾಲ್ವ್ ಮಾಡೋದು? ಎಷ್ಟು ದಿನ ಅದಾವ ಎಲ್ಲ ನೆನ್ಸ್ಕೊಂತ ಹೋಗೋದಂಗಿಲ್ರಿ. ಜನವರಿ 1 ಆಗಸ್ಟ್ 15 ಎಷ್ಟು ದಿನ ಅಂತ ನೆನ್ಸ್ಕೊಳಂಗಿಲ್ಲ. ಬರೀ ಏನು ಮಾಡೋದು, ಪ್ರತಿ ತಿಂಗಳದೊಳಗೆ ಎಷ್ಟು ಆಡ್ ಡೇಸ್ ಅದಾವ ತಗೊಳ್ಳೋದು. ಈಗ 2025 ಐತಿ, 2025 ಇದು ಲೀಪ್ ಇಯರ್ ಅಲ್ಲ, ಆರ್ಡಿನರಿ ಇಯರ್. ಇದು ಸಾಮಾನ್ಯ ವರ್ಷ, ಆರ್ಡಿನರಿ ಇಯರ್. 2025 ಆರ್ಡಿನರಿ ಇಯರ್ ಇತ್ತಂದ್ರೆ ಫೆಬ್ರವರಿ ಒಳಗೆ 28 ದಿನ ಇರ್ತಾವೆ, ಒಂದು ವರ್ಷಕ್ಕೆ 365 ದಿನ ಇರ್ತಾವೆ ಆರ್ಡಿನರಿ ಇಯರ್ಗಳು. ಹಾಗಾದ್ರೆ ಫಸ್ಟ್ ಜನವರಿ ಒಳಗೆ 31 ಡೇಸ್ ಇರ್ತಾವೆ. ನಂಬರ್ ಆಫ್ ಆಡ್ ಡೇಸ್ ಎಷ್ಟಾದ್ರು ರೀ? 7ರಿಂದ ಭಾಗ ಮಾಡಿದ್ರೆ 28 ಭಾಗ ಹೋಗ್ತೈತಿ, 3 ಉಳಿತಾವೆ. ಹೌದಾ? ಜನವರಿ ಆಯ್ತು. ನೆಕ್ಸ್ಟ್ ಫೆಬ್ರವರಿ ತಗೊಳ್ಳೋಣ. ಫೆಬ್ರವರಿ ಒಳಗೆ 28 ಇರ್ತಾವೆ, ಆಡ್ ಡೇಸ್ ಇಲ್ಲ, 0 ಆಯ್ತು. ನೆಕ್ಸ್ಟ್ ಮಾರ್ಚ್ ತಗೊಳ್ರಿ. ಮಾರ್ಚ್ ತಗೊಂಡ್ರೆ 31 ಡೇಸ್ ಇರ್ತಾವೆ, ಆಡ್ ಡೇಸ್ 3 ಉಳಿತು. ನೆಕ್ಸ್ಟ್ ಏಪ್ರಿಲ್ ತಗೊಳ್ಳೋಣ. ಏಪ್ರಿಲ್ ತಗೊಂಡ್ರೆ ದಿನಗಳು 30 ಇರ್ತಾವೆ, ಹಾಗಾದ್ರೆ ಆಡ್ ಡೇಸ್ 2 ಅದಾವೆ. ಅಂದ್ರೆ ಆ ತಿಂಗಳದೊಳಗಿರುವಂಥ ದಿನಗಳನ್ನ 7ರಿಂದ ಭಾಗ ಮಾಡಿದ್ರೆ ಎಷ್ಟು ದಿನ ಉಳಿತಾವಲ್ಲ ಅವಕ್ಕೆ ಆಡ್ ಡೇಸ್ ಅಂತ ಕರಿತೀವಿ. ಏಪ್ರಿಲ್ ಒಳಗೆ 2 ದಿನ. ನೆಕ್ಸ್ಟ್ ಮೇ ತಗೊಳ್ಳೋಣ. ಮೇದೊಳಗೆ 31 ಡೇಸ್ ಇರ್ತಾವೆ, 31 / 7 ಮಾಡಿದ್ರೆ ಆಡ್ ಡೇಸ್ ಶೇಷ 3 ಉಳಿತೈತಿ. ನೆಕ್ಸ್ಟ್ ಜೂನ್ ಒಳಗೆ 30 ದಿನ ಇರ್ತಾವೆ, ಆಡ್ ಡೇಸ್ 2 ಆಯಿತು. ನೆಕ್ಸ್ಟ್ ಜುಲೈ ಒಳಗಡೆ 31 ಡೇಸ್ ಇರ್ತಾವೆ, ಅದರ ಆಡ್ ಡೇಸ್ ಎಷ್ಟು ಆಯ್ತು? 3 ಆಯ್ತು. ನಮಗೆ ಬೇಕಾಗಿರೋದು ಆಗಸ್ಟ್ 15. ಹಾಗಾದ್ರೆ ಆಗಸ್ಟ್ 15 ಆಗಸ್ಟ್ ತಿಂಗಳದಾಗ ಆಡ್ ಡೇ ಎಷ್ಟು ಅದಾವ ಅಂತ ತಗೊಳಂಗಿಲ್ಲ. ಆಗಸ್ಟ್ ತಿಂಗಳದಾಗಿನ ನಾವು ಎಷ್ಟು ಡೇ ಕನ್ಸಿಡರ್ ಮಾಡಬೇಕಾಗೈತಿ? ಆಗಸ್ಟ್ ತಿಂಗಳದೊಳಗೆ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 15 ತಾರೀಕು ತನಕ ತಗೋಬೇಕು. ಹಾಗಾದ್ರೆ ಆಡ್ ಡೇಸ್ ಎಷ್ಟನ್ನ ಅದನ್ನ 15 ಅಂತಾನೆ ತಗೊಳ್ಳೋಣ. ಆಗಸ್ಟ್ ತಿಂಗಳದೊಳಗೆ, ಹೌದಾ? ಆಗಸ್ಟ್ ತಿಂಗಳದೊಳಗೆ ಡೇಸ್ ಎಷ್ಟು? 15. ಈಗ ಏನು ಮಾಡೋದು? ಎಲ್ಲ ಡೇಸನ್ನು ಕೂಡಿಸೋದು. 3 + 0 3, 3 + 3 6, 6 + 2 8, 8 + 3 11, 11 + 2 13, 13 + 3 16, 16 + 15 ಟೋಟಲ್ ಡೇಸ್ ಎಷ್ಟಾಗ್ತದ್ರಿ? ಇಲ್ಲೇ ಡೇಸ್ ಈಕ್ವಲ್ ಟು 31. ಇನ್ನೊಂದ್ಸರಿ ಕೂಡಿಸಿರ್ಬೇಕಾದ್ರೆ 3 + 3 6, 6 + 2 8, 8 + 3 11, 11 + 2 13, 13 + 3 16, 16 + 15 is 31. ಈಗ ನಮ್ಗೆ ಯಾವ ವಾರ ಬಂದೈತೆ ಅಂತ ಕಂಡುಹಿಡಿಯೋದು ಭಾಳ ಈಸಿ. ಎಷ್ಟು ಅದಾವಪ್ಪ ದಿನ? 31 ಅದಾವು. ನಮಗೆ ಗೊತ್ತಿರೋ ಪ್ರಕಾರ ನಂಬರ್ ಆಫ್ ಡೇಸ್ / 7 ಮಾಡಿದ್ರೆ ಮುಗೀತು. ಈಗ ಈ ಡೇಸ್ 31 ಅದಾವ, ಅದನ್ನ / 7 ಮಾಡ್ರಿ. 7ರಿಂದ ಭಾಗ ಮಾಡಿದ್ರೆ ನಮಗೆ ಬರೋ ಆಡ್ ಡೇಸ್ ಎಷ್ಟ್ರಿ? 3. ಆಡ್ ಡೇಸ್ 3 ಇದಾವು. ಹಾಗಾದ್ರೆ ಇಲ್ಲಿರೋ ಪ್ರಕಾರ ವೆನ್ಸ್ಡೇ ಐತಿ, ಹೌದಾ? ಇದು ವೆನ್ಸ್ಡೇ ಐತಿ ಅಂತಂದ್ರೆ ಲೆಕ್ಕ ಹಾಕ್ರಿ, ಇಲ್ಲಿಂದ ಲೆಕ್ಕ ಹಾಕ್ರಿ. ನಮ್ಗೆ +3 ಡೇಸ್ ಮಾಡ್ಕೋಬೇಕು. ವೆನ್ಸ್ಡೇ ಇದ್ದದನ್ನ ಒಂದು ದಿನ ಹಾಕಿದ್ರೆ ಥರ್ಸ್ಡೇ, ನೆಕ್ಸ್ಟ್ ಇನ್ನೊಂದು ದಿನ ಹಾಕಿದ್ರೆ
ಫ್ರೈಡೆ, ಇನ್ನೊಂದು ದಿನ ಹಾಕಿದ್ರೆ ಸ್ಯಾಟರ್ಡೆ. ಹಾಗಾದ್ರೆ ಇವತ್ತೇನಾದರೂ 1 ಜನವರಿ 2025 ಏನಾರ ವೆನ್ಸ್ಡೇ ಆಗಿತ್ತು ಅಂದ್ರೆ, ಬುಧವಾರ ಆಗಿತ್ತು ಅಂದ್ರೆ ಅದಕ್ಕಿಂತ 3 ದಿನ ಮುಂದೆ ತಗೋಬೇಕು, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾದ್ರೆ ಆನ್ಸರ್ ಯಾವ್ದು ಬರ್ತದೆ ರೀ? ಸ್ಯಾಟರ್ಡೆ ಬರ್ತದೆ. ಸ್ಯಾಟರ್ಡೆ. ಸೊ ದಿಸ್ ಈಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 4. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ಹಾಗೆ. ಕ್ವಶನ್ ನಂಬರ್ 5 ಏನಿದೆ ನೋಡೋಣ. ವಾಟ್ ಡೇ ಆಫ್ ದ ವೀಕ್ ವಾಸ್ ದ ಇಯರ್ 100 AD ಡಿಸೆಂಬರ್ 31. 100 ಅಂದರೆ ಈಗ ನಾವು 2025ನೇ ಇಸ್ವಿ ಒಳಗದೇವಿ. ಬಟ್ ಅವ್ರು ಕೇಳಿದೇನು, ಒಂದು 100ನೇ ಇಸ್ವಿ ಒಳಗೆ ಕೊನೆಯ ದಿನ, 100ನೇ ಇಸ್ವಿಯ ಕೊನೆಯ ದಿನ ಡಿಸೆಂಬರ್ 31 ಇತ್ತಲ್ಲ, ಆ ದಿನ ವಾರದ ಯಾವ ದಿನ ಆಗಿತ್ತು ಅಂತ ಕೇಳ್ತಾರೆ. ವಾಟ್ ಡೇ ಆಫ್ ದ ವೀಕ್ ವಾಸ್ ದ ಇಯರ್ 100 AD ಡಿಸೆಂಬರ್ 31. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. AD ಅಂತಂದ್ರೆ ಎನೋ ಡ್ಯಾಮಿನಿ ಅಥವಾ ಆಫ್ಟರ್ ಕ್ರೈಸ್ಟ್ ಅಂತಾನು ಕರೀತಾರೆ. ಆಫ್ಟರ್ ಕ್ರೈಸ್ಟ್, ಕ್ರೈಸ್ತ ಹುಟ್ಟಿದ ನಂತರ ಬಂದಂಥ ಕಾಲವನ್ನ ಕ್ರಿಸ್ತ ಶಕ ಅಂತ ಕರಿತೀವಿ. ಅದು ಆಫ್ಟರ್ ಕ್ರೈಸ್ಟ್ ಅಥವಾ ಅದನ್ನ ಎನೋ ಡ್ಯಾಮಿನಿ ಅಂತಾನು ಕರೀತಾರೆ. ಹೌದಾ? ಹಾಗಾದ್ರೆ 100ನೇ ವರ್ಷದ ಕೊನೆಯ ದಿನ, 100ನೇ ಇಸ್ವಿಯ ಕೊನೆಯ ದಿನ ಅಂದ್ರೆ ಡಿಸೆಂಬರ್ 31 ಯಾವ ವಾರ ಆಗಿತ್ತು ಅಂತ ಕಂಡುಹಿಡಿಬೇಕು ನಾವೀಗ. ಈಗ 100 ಇಯರ್ಸ್ ಅದಾವ. ಫಸ್ಟ್ 100 ಇಯರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳಕತ್ತೀವಿ. ಆ 100 ಇಯರ್ಸ್ದೊಳಗಡೆ ಎಷ್ಟು ಲೀಪ್ ಇಯರ್ ಅದಾವ, ಎಷ್ಟು ಆರ್ಡಿನರಿ ಇಯರ್ ಅದಾವ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಲೀಪ್ ಇಯರ್ ಅದಾವ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕೊಟ್ಟಿರುವಂಥ ನಂಬರ್ನ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ 4 1s 4, 25s ಆನ್ಸರ್ 25 ಬಂತು. ಹಾಗಾದ್ರೆ ಕ್ಯಾಲ್ಕುಲೇಷನ್ ಪ್ರಕಾರ ಮೊದಲ 100 ವರ್ಷದೊಳಗೆ 25 ಲೀಪ್ ಇಯರ್ ಬರ್ತಾವೇನ್ರಿ? ಬರುವುದಿಲ್ಲ. ಯಾಕಂದ್ರೆ 4, 8, 12 ಇವೆಲ್ಲ ನಂಬರ್ಗಳು 4ರಿಂದ ಭಾಗ ಹೋಗ್ತಾವು. 100 ಕೂಡ 4ರಿಂದ ಭಾಗ ಹೋಗ್ತೈತಿ. ಆದ್ರೆ ಲೀಪ್ ಇಯರ್ದ ಕಂಡೀಷನ್ ಏನೈತ್ರಿ? ಕೊಟ್ಟಿರುವಂಥ ವರ್ಷ 4ರಿಂದ ಭಾಗ ಹೋಗ್ಬೇಕು. ಮತ್ತು ಅದೇನಾರ 100, 200, 300, 400, 500 ಇಂಥ ವರ್ಷ ಇತ್ತಂದ್ರೆ ಅದು 400ರಿಂದ ಭಾಗ ಹೋಗ್ಬೇಕು. ಇದು 100 ಅನ್ನುವ ವರ್ಷ 400ರಿಂದ ಭಾಗ ಹೋಗುದಿಲ್ಲ, ಬರೀ 4ರಿಂದ ಭಾಗ ಹೋಗ್ತೈತಿ. ಹಾಗಾದ್ರೆ 100 ಅನ್ನೋದೈತಲ್ಲ, 100ನೇ ವರ್ಷ ಲೀಪ್ ಇಯರ್ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡೋಣ, 25 - 1 ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲನೇ ಇಸ್ವಿಯಿಂದ 100ನೇ ಇಸ್ವಿ ತನಕ ನಮ್ಗೆ ಎಷ್ಟು ಸಿಗ್ತಾವ ಅಂದ್ರೆ 24 ಲೀಪ್ ಇಯರ್ ಸಿಗ್ತಾವ. 24 ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷ. 100ರೊಳಗೆ 24 ಅಧಿಕ ವರ್ಷ ಅದಾವ ಅಂತಂದ್ರೆ ಉಳಿದಿದ್ರು ಏನಾಗ್ತಾವ್ರಿ? ಉಳಿದಿರೋವೆಲ್ಲನೂ ಆರ್ಡಿನರಿ, ಸಾಮಾನ್ಯ ವರ್ಷ ಆಗಿರ್ತಾವೆ. ಹಾಗಾದ್ರೆ ಟೋಟಲ್ ಇರೋದು ಲೀಪ್ ಇಯರ್ 24, ಆಮೇಲೆ ಆರ್ಡಿನರಿ ಇಯರ್ ಸಾಮಾನ್ಯ ವರ್ಷ ಎಷ್ಟು ಅದಾವು? 24 ತೆಗೆದ್ರೆ ಉಳಿಯೋದು ಎಷ್ಟ್ರಿ? 76 ದಿನ. ನಮಗೆ ಗೊತ್ತಿರುವಂಥ ಸಾಮಾನ್ಯವಾಗಿ ನಮಗೊಂದು ಜ್ಞಾನ ಏನೈತಿ ಅಂದ್ರೆ ಲೀಪ್ ಇಯರ್ದೊಳಗೆ 366 ದಿನ ಇರ್ತಾವೆ. ಹಾಗಾದ್ರೆ ಅಂದರೆ 2 ದಿನ ಎಕ್ಸ್ಟ್ರಾ. ಈಗ ಈ 24 ವರ್ಷದೊಳಗೆ 366 ದಿನಗಳು ಇರ್ತಾವೆ. ಅದನ್ನ 7ರಿಂದ ಭಾಗ ಹೋದ್ರೆ ಎಷ್ಟಾಗ್ತದ್ರಿ? ಶೇಷ ನಮ್ಗೆ 2 ಉಳಿದಿರ್ತೈತಿ. ಆದ್ರೆ ಈ 76 ವರ್ಷ ಅದಾವಲ್ಲ, ಇವೆಲ್ಲ ಆರ್ಡಿನರಿ ಇಯರ್ ಅದಾವ. 365 ದಿನ ಇರುವಂಥವು. 365 ದಿನ ಇರುವಂಥವನ್ನ 7ರಿಂದ ಭಾಗ ಹೋದ್ರೆ ನಮಗೆ ಬರೋ ಶೇಷ ಎಷ್ಟು? 1. ಹಾಗಾದ್ರೆ ನಂಬರ್ ಆಫ್ ಆಡ್ ಡೇಸ್ ಇನ್ ದ 100 ಇಯರ್ಸ್, ಒಟ್ಟು 100 ವರ್ಷದೊಳಗೆ ಎಷ್ಟು ದಿನಗಳ ಶೇಷ ಉಳಿತಾವ ಅಂತ ಚೆಕ್ ಮಾಡ್ಕೋಬೇಕೀಗ. ಈಗ ಈ 24 ವರ್ಷದೊಳಗೆ ವರ್ಷಕ್ಕೆ 2 ಉಳ್ಕೊಂತಾವು. ಹಾಗಾದ್ರೆ ಅದನ್ನೇನು ಮಾಡ್ಕೋದು? 2 ಇಂಟು ಎಷ್ಟು ಲೀಪ್ ಇಯರ್ ಅದಾವ್ರಿ? 24. 24 ಲೀಪ್ ಇಯರ್ ಅದಾವ. ಹಾಗಾದ್ರೆ 2 ಇಂಟು 24 ಆನ್ಸರ್ ಎಷ್ಟು ಬಂತ್ರಿ? ಇದು 48 ಬಂತು. ಆಮೇಲೆ ಇಲ್ಲಿ ಆರ್ಡಿನರಿ ಇಯರ್, ಇದು ಲೀಪ್ ಇಯರ್. ಆರ್ಡಿನರಿ ಇಯರ್ 76 ಅದಾವು. ಒಂದು ವರ್ಷಕ್ಕೆ ಒಂದೇ ಆಲ್ರೆಡಿ ಬರ್ತೈತಿ. ಹಾಗಾದ್ರೆ 1 ಇಂಟು 76. ಹಾಗಾದ್ರೆ ಇಲ್ಲಿ ಆಲ್ರೆಡಿ ಎಷ್ಟು ಬರ್ತಾವು? 76 ಬರ್ತಾವು. ನಮ್ಗೆ ಟೋಟಲ್ 100 ಇಯರ್ಸ್ ಆಲ್ರೆಡೀಸ್ ಬೇಕು ಅಂತಂದ್ರೆ ಈ 24 ವರ್ಷದೊಳಗೆ 48 ದಿನ ಅದಾವು. ಈ 76 ವರ್ಷದೊಳಗೆ 76 ಆಡ್ ಡೇ ಅದಾವ, 76 ಅದಾವ. ಅದ್ರ ಟೋಟಲ್ ಆಡ್ ಡೇಸ್ ಎಷ್ಟು ರೀ?
ಟೋಟಲ್ ಆಡ್ ಡೇಸ್ ಈಕ್ವಲ್ ಟು 48 ಪ್ಲಸ್ 76. ಆನ್ಸರ್ 124 ಬರುತ್ತೆ ನೋಡ್ರಿ. ಆನ್ಸರ್ 124 ಬರ್ತದೆ. 48 ಪ್ಲಸ್ 76 124. ಹಾಗಾದ್ರೆ ಆ ಪೂರಾ ಶತಮಾನದೊಳಗ ಆಡ್ ಡೇಸ್ ಎಷ್ಟು ಅದಾವ ಅಂದ್ರೆ 124 ಅದಾವು. ಅದನ್ನ 7ರಿಂದ ಭಾಗಿಸೋದು. ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ನೋಡ್ರಿ ಆ ಬಂದಿರುವಂತ ದಿನಗಳ ಎಷ್ಟು ಅದಾವಲ್ಲ ಅವನ್ನ 7ರಿಂದ ಭಾಗ ಮಾಡೋದು. ಈಗ 124ನ 7ರಿಂದ ಭಾಗ ಮಾಡಿದ್ರೆ ಎಷ್ಟು ದಿನ ಉಳಿತಾವ? ಎಷ್ಟು ದಿನ ಉಳಿತಾವ ನೋಡ್ರಿ, ಕ್ಯಾಲ್ಕುಲೇಟ್ ಮಾಡ್ರಿ. ಟೋಟಲಿ ಎಷ್ಟು ದಿನ ಉಳಿತಾವಲ್ಲೇ? ಈಗ 7ರಿಂದ ಭಾಗ ಹೋಗೋ ಸಂಖ್ಯೆ ಐತಿದು ಹೋಗ್ತೈತೆ, 7ರಿಂದ ಭಾಗ ಹೋಗ್ತೈತೆ ನೋಡ್ರಿ. 119 ಲಾಸ್ಟ್ ಭಾಗ ಹೋಗೋದಿಲ್ಲ, 119 ಕೊನೆಯದಾಗಿ ಭಾಗ ಹೋಗುದು. 119 ಕೊನೆಯದಾಗಿ ಭಾಗ ಹೋತಂದ್ರ ನಂಬರ್ ಎಷ್ಟು ಎಕ್ಸ್ಟ್ರಾ ಉಳಿತಾವ್ರಿ ಅಂದ್ರ 7 ಬಂದ್ಲೆ 7 17 ನಮಗ ಭಾಗ ಹೋದ್ರ 119 ಭಾಗ ಹೋಗ್ತೈತಿ. ಹಾಗಾದ್ರೆ ನಮ್ಗೆ ಇದು 124 ಹೆಂಗ್ ಬರ್ಕೋಬಹುದ್ರಿ? 17 ವೀಕ್ಸ್ ಪ್ಲಸ್ 5 ಡೇಸ್. 17 ವೀಕ್ಸ್ ಪ್ಲಸ್ 5 ಡೇಸ್. ಈಗ ನಮಗೆ ಗೊತ್ತಿರೋ ಪ್ರಕಾರ ಈ ಇಡೀ ಯಾವಾಗ ಕ್ರಿಸ್ತ ಶಕ ಸ್ಟಾರ್ಟ್ ಆಗೈತಲ್ಲ ಮೊದಲನೇ ದಿನ ಯಾವಾಗಲೂ ರವಿವಾರ ಐತೆ ಅನ್ಕೊಳ್ಳೋದು. ರವಿವಾರ ಇರ್ತೈತಿ, ಯಾವಾಗಲೂ ವಾರದ ಮೊದಲ ದಿನ ರವಿವಾರ ಆಗಿತ್ತು ಅಂದ್ರೆ ಮೊದಲನೇ ವರ್ಷದೊಳಗ ಜನವರಿ 1 ರವಿವಾರ ಆಗಿತ್ತು. ನಮಗೆ ಬಂದಿರೋ ಪ್ರಕಾರ ಆಡ್ ಡೇಸ್ ಎಷ್ಟು? ಈಗ ಇದನ್ನ 7ರಿಂದ ಭಾಗ ಹೋದ್ರ 17ರಲ್ಲೇ ಭಾಗ ಹೋಗ್ತೈತಿ, 119 ದಿನ ಅಂತಾವು, ಮತ್ತೆ 5 ದಿನ ಎಕ್ಸ್ಟ್ರಾ ಉಳಿತಾವು. ಹಾಗಾದ್ರೆ ಟೋಟಲ್ ನಮಗೆ ಸಿಗೋದು 17 ವೀಕ್ಸ್ ಪ್ಲಸ್ 5 ಡೇಸ್. ಮೊದಲನೇ ದಿನ ಜನವರಿ 1 ಮೊದಲನೇ ವರ್ಷದೊಳಗ ರವಿವಾರ ಆಗಿರ್ತೈತಿ. ಅಲ್ಲಿಂದ 5 ದಿನ ಹಾಕೊಡ್ರಿ. ರವಿವಾರದಿಂದ ಫಸ್ಟ್ 1 ಮಾಡಿದ್ರೆ ಮಂಡೇ, 2 ಮಾಡಿದ್ರೆ ಟ್ಯೂಸ್ಡೇ, 3 ಮಾಡಿದ್ರೆ ವೆನ್ಸ್ಡೇ, 4 ಮಾಡಿದ್ರೆ ಥರ್ಸ್ಡೇ, 5 ಮಾಡಿದ್ರೆ ಫ್ರೈಡೇ. ಹೌದಾ? ಆ ಮೊದಲನೇ ದಿನಕ್ಕೆ 5 ದಿನ ನಾವು ಎಕ್ಸ್ಟ್ರಾ ಮಾಡ್ಕೊಂಡ್ವಿ ಅಂದ್ರೆ, ಯಾಕಂದ್ರೆ ಆಲ್ರೆಡಿ 5 ಬಂದಾಗಲಿ. ಹಾಗಾದ್ರೆ ಆನ್ಸರ್ ಯಾವ್ದಾಗಿರ್ತದ್ರಿ? ಇಲ್ಲೇ ಫ್ರೈಡೇ ಆಗಿರ್ತೈತಿ. ಫ್ರೈಡೇ ಇಸ್ ದಿ ಆನ್ಸರ್ ಫಾರ್ ದ ವೀಕ್ which is there on 31st December in the year 100. 100ನೇ ಇಸ್ವಿ ಒಳಗ ಡಿಸೆಂಬರ್ 31 ಯಾವ್ದಾಗಿರ್ತೈತಿ ಅಂದ್ರೆ ಫ್ರೈಡೇ ಆಗಿರ್ತೈತಿ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇದು. 100 ವರ್ಷಕ್ಕೆ ಆಡ್ ಡೇಸ್ 5 ಬರ್ತಾವ. 100 ವರ್ಷಕ್ಕೆ ಆಡ್ ಡೇಸ್ 5 ಬರ್ತಾವ. ನೀವು ಇದನ್ನ ಟ್ರಿಕ್ ನೆನ್ಪಿಟ್ಕೊಂಡಿಲ್ಲ ಬರೀತಿ ನೋಡ್ರಿ. 100 ವರ್ಷಕ್ಕೆ ಆಡ್ ಡೇಸ್ 5 ಬರ್ತಾವ. 200 ವರ್ಷಕ್ಕೆ 100 ವರ್ಷಕ್ಕೆ 5 ದಿನ ಎಕ್ಸ್ಟ್ರಾ ಆದವು ಅಂದ್ರೆ 200 ವರ್ಷಕ್ಕೆ ಎಷ್ಟ್ರಿ? 5 ಪ್ಲಸ್ 5 10. ಹೌದಾ? 5 ಪ್ಲಸ್ 5 10. ಆದ್ರೆ ಇದನ್ನ ಡಿವೈಡೆಡ್ ಬೈ 7 ಮಾಡಿದ್ರೆ ಶೇಷ ಎಷ್ಟು ಉಳಿತೈತಿ? 3 ಉಳಿಯಂಗಿಲ್ಲ. ಹಾಗಾದ್ರೆ 200 ವರ್ಷಕ್ಕೆ ಉಳಿಯೋದು ಆಡ್ ಡೇಸ್ 3. ಹಂಗ 300 ಇಯರ್ ತಗೊಳ್ಳೋಣ. 300 ಇಯರ್ ತಗೊಂಡ್ರೆ 100 ವರ್ಷಕ್ಕೆ 5 ದಿನ, 200 ವರ್ಷಕ್ಕೆ 10 ದಿನ, 300 ವರ್ಷಕ್ಕೆ 15 ದಿನ. ಹೌದಾ? ಇಲ್ಲಿ 15 ದಿನ ಉಳಿದ್ರೂ ಕೂಡ ಏನಾಗ್ತೈತಿ? ಅದನ್ನ ಡಿವೈಡೆಡ್ ಬೈ 7 ಮಾಡ್ಕೊಂಡಾಗ ನಮ್ಗೆ ಉಳಿಯೋ ಶೇಷ ಎಷ್ಟು? 1. ಹಾಗಾದ್ರೆ 300 ವರ್ಷಕ್ಕೆ 1 ಆಡ್ ಡೇ ಬರ್ತೈತಿ. 400 ವರ್ಷ ನೋಡೋಣ. 400th ಇಯರ್. 400th ಇಯರ್ ತಗೊಂಡ್ರೆ ಈ ಲೆಕ್ಕದ ಪ್ರಕಾರ ಮಾಡ್ತಾ ಹೋದ್ರ 100 ವರ್ಷಕ್ಕೆ 5 ದಿನ, 200 ವರ್ಷಕ್ಕೆ 10 ದಿನ, 300 ವರ್ಷಕ್ಕೆ 15 ದಿನ, 400 ವರ್ಷಕ್ಕೆ 20 ದಿನ. ಹೌದಾ? ನಿಮ್ಮ ಪ್ರಕಾರ ಏನಾಗಬೇಕು? 20 ಡಿವೈಡೆಡ್ ಬೈ 7 ಆಗಬೇಕು. ಆದ್ರೆ 400 ಅನ್ನೋದು ಏನೈತಿ? 400 ಈಸ್ ಡಿವಿಜಿಬಲ್ ಬೈ 400. 400 ಅನ್ನೋದು 400ರಿಂದ ಭಾಗ ಹೋಗ್ತೈತಿ. ಹಾಗಾದ್ರೆ 400 ಅನ್ನೋದು ಲೀಪ್ ಇಯರ್ ಐತಿ. ಇದು ಈ ಲೆಕ್ಕದ ಪ್ರಕಾರ 20 ದಿನ ಬರಬೇಕು. ಆದ್ರೆ 400 ಅನ್ನೋದು ಲೀಪ್ ಇಯರ್ ಇರೋ ಕಾರಣಕ್ಕೆ ಏನಾಗ್ತೈತೆ ಅಂದ್ರೆ ಆಲ್ರೆಡಿ 20 ದಿನ, 1 ದಿನ ಎಕ್ಸ್ಟ್ರಾ ಆಗ್ತೈತಿ. ಹಾಗಾದ್ರೆ 21 ಡಿವೈಡೆಡ್ ಬೈ 7 ಆಗ್ತೈತಿ. 21 ಅನ್ನೋದು 7ರಿಂದ ಡೈರೆಕ್ಟ್ ಆಗಿ ಭಾಗ ಹೋಗೋ ಕಾರಣಕ್ಕೆ ಯಾವುದೂ ಶೇಷ ಉಳಿಯೋದಿಲ್ಲ. ಹಾಗಾದ್ರೆ 400 ವರ್ಷ ಆದಾಗ ಒಂದ್ಸರಿ ಯಾವುದೂ ಆಡ್ ಡೇ ಬಂದಿರೋದಿಲ್ಲ. ಅದರ ಪ್ರಕಾರ ಲೆಕ್ಕ ಹಾಕಿದ್ರ ಇಲ್ಲಿ ಫಸ್ಟಿಗೆ ಏನು ಬಂದಿರ್ತೈತಲ್ರಿ? ಪ್ರತಿ 400 ವರ್ಷಕ್ಕೊಮ್ಮೆ ಕ್ಯಾಲೆಂಡರ್ ರಿಪೀಟ್ ಆಗ್ತೈತೆ ನಂಗೆ. ಅದ್ರ ಅರ್ಥ ಮೊದಲನೇ ವರ್ಷ ಮೊದಲನೇ ಜನವರಿ 1ನೇ ತಾರೀಕು ಸಂಡೇ ಆಗಿತ್ತಂದ್ರ 400 ವರ್ಷ ಆದ ಬಳಿಕ 401ನೇ ವರ್ಷ ಜನವರಿ 1ನೇ ತಾರೀಕು ಏನಾಗಿರ್ತೈತಿ? ಅದು ಕೂಡ ಸಂಡೇನೇ ಆಗಿರ್ತೈತಿ. ಹೌದಾ? ಈಗ ಇದನ್ನ ನೆನ್ಪಿಟ್ಕೊಡ್ರಿ. 100 ವರ್ಷಕ್ಕೆ 5 ಆಡ್ ಡೇ,
200 ವರ್ಷಕ್ಕೆ 3 ಹಾಲಿಡೇ, 300 ವರ್ಷಕ್ಕೆ 1 ಹಾಲಿಡೇ, 400 ವರ್ಷಕ್ಕೆ 0 ಡೇ. ಹೌದಾ? ಇದನ್ನ ನೋಡೋಣ. ಹೌದಾ? ಇಂಪಾರ್ಟೆಂಟ್, ಇದು ಬಹಳ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿರೋ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ರಿ. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ವಾಸ್ 15th August 1947. 1947 ಆಗಸ್ಟ್ 15ನೇ ತಾರೀಕು ಯಾವ ವಾರ ಆಗಿತ್ತು ಅಂತ ಕೇಳ್ತಾರೆ. ಈಗ 1900 ವರ್ಷ ಪ್ಲಸ್ 47 ವರ್ಷ ಇದನ್ನ ಲೆಕ್ಕ ತಗೋಬೇಕು. ಹೌದಾ? ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ರಿ, ಪ್ರತಿ 400 ವರ್ಷಕ್ಕೊಮ್ಮೆ ಆಡ್ ಡೇ 0 ಆಗ್ತಾವೆ. ಅಂದ್ರೆ 800 ವರ್ಷಕ್ಕೂ ಆಡ್ ಡೇ 0. 400 ಮಲ್ಟಿಪ್ಲಿಕೇಶನ್ ಮಾಡ್ಕೋತ ಬರ್ರಿ. 400 × 3 1200 ವರ್ಷಕ್ಕೂ ಆಡ್ ಡೇ 0. ಅಪ್ ಟು ಎಲ್ಲಿ ತನ ಇದು 1600 ವರ್ಷದ ತನಕ ತಗೊಳ್ಳೋಣ. 1600 ವರ್ಷಕ್ಕೆ ತಗೊಂಡ್ರು ಕೂಡ ಆಡ್ ಡೇ 0ನ ಆಗ್ತವು. ಯಾಕಂದ್ರೆ 400, 800, 1200, 1600 ಎಲ್ಲಾನು 4ರಿಂದ ಭಾಗ ಹೋಗ್ತವು. 400ನೇ ವರ್ಷಕ್ಕೆ 0 ಆಡ್ ಡೇ ಇರ್ತಾವಂದ್ರೆ 1600ನೇ ವರ್ಷಕ್ಕೂ 0 ಆಡ್ ಡೇನೇ ಇರ್ತಾವೆ. ಈಗ ಮುಂದೆ ಉಳಿತು ಎಷ್ಟ್ರಿ? 1600 ಆದಮೇಲೆ 1700, 1800, 1900. ಹಾಗಾದ್ರೆ ಮುಂದಿನ 300 ವರ್ಷ. ಇನ್ನು ಉಳಿಯೋದು ಮುಂದಿನ 300 ವರ್ಷ. ಆಲ್ರೆಡಿ ನಾ ಹೇಳ್ಬಿಟ್ಟೀನಿ, 300 ವರ್ಷಕ್ಕೆ 1 ಆಡ್ ಡೇ ಬರ್ತೈತಿ. ಹಾಗಾದ್ರೆ ಇಲ್ಲಿ ಏನು 1 ಆಡ್ ಡೇ ತಗೊಂಡೇವಿ. ಈಗ 1900 ವರ್ಷದ ತನಕ ಕವರ್ ಆಯ್ತು. ಇನ್ನು 1901 to 1946, 47 ಪೂರ ವರ್ಷ ತಗೊಂಡಿಲ್ಲ ನಾವು. ಅದಕ್ಕಾಗಿ ಏನು ಮಾಡೋಣ, 1901ರಿಂದ 1946 ತನಕ ಅಷ್ಟು ತಗೊಳ್ಳೋಣ. ಟೋಟಲ್ ಎಷ್ಟು ವರ್ಷ ನೀವು? ಟೋಟಲ್ 46 ಇಯರ್ಸ್. ಈ ಟೋಟಲ್ 46 ಇಯರ್ಸ್ ಒಳಗೆ ಎಷ್ಟು ಅಧಿಕ ವರ್ಷ ಅದಾವ, ಲೀಪ್ ಇಯರ್ ಎಷ್ಟು ಅದಾವ, ಆರ್ಡಿನರಿ ಇಯರ್ ಎಷ್ಟು ಅದಾವ ಅಂತ ಕಂಡುಹಿಡ್ಕೋಬೇಕು. ಈ 46 ಅನ್ನ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ಗೊತ್ತಾಗ್ತೈತೆ ನಮ್ಗೆ. 1901ರಿಂದ 1946 4ರಿಂದ ಭಾಗ ಹೋಗೋ ಸಂಖ್ಯೆಗಳು ಎಷ್ಟು ಬರ್ತಾವ ಇಲ್ಲಿ? 4, 8, 12, 16 ಹಿಂಗ ಲಾಸ್ಟ್ ಬರೋದು 44. ಟೋಟಲ್ ನಮ್ಗೆ ಇಲ್ಲಿ ಎಷ್ಟು ಇಯರ್ ಬರ್ತಾವ ಅಂದ್ರೆ 11 ಲೀಪ್ ಇಯರ್ಸ್ ಬರ್ತಾವ. 11 ಲೀಪ್ ಇಯರ್ಸ್. 46 ವರ್ಷದೊಳಗೆ 11 ಲೀಪ್ ಇಯರ್ ಆದ್ರೆ ಉಳಿದಿದ್ದೆಷ್ಟ್ರಿ? 46 ಮೈನಸ್ 11 ಈಕ್ವಲ್ ಟು 35 ಆರ್ಡಿನರಿ ಇಯರ್. 35 ಆರ್ಡಿನರಿ ಇಯರ್. ಹೌದಾ? 35 ಆರ್ಡಿನರಿ ಇಯರ್. ನಮ್ಗೆ ಗೊತ್ತಿರೋ ಪ್ರಕಾರ ಲೀಪ್ ಇಯರ್ದಾಗ 2 ಆಡ್ ಡೇ ಇರ್ತಾವೆ, ಆರ್ಡಿನರಿ ಇಯರ್ದಾಗ 1 ಆಡ್ ಡೇ ಇರ್ತೈತಿ. ಹಾಗಾದ್ರೆ ಆಡ್ ಡೇಸ್, ಇಲ್ಲಿ ಆಡ್ ಡೇಸ್ ಲೆಕ್ಕ ಹಾಕೊಂಡಿವಿ ಅಂತಂದ್ರೆ ಏನು ಫಾರ್ಮುಲಾ ಹೇಳ್ರಿ? 11 × 2 ಪ್ಲಸ್ 35 × 1. ಯಾಕಂದ್ರೆ ಈ 11 ಲೀಪ್ ಇಯರ್ದೊಳಗೆ ವರ್ಷಕ್ಕೆ 2 ಆಡ್ ಡೇ ಬರ್ತಾವೆ. ಈ 35 ವರ್ಷಕ್ಕೆ 1 ಆಡ್ ಡೇ ಬರ್ತೈತಿ. ಸೊ ಆನ್ಸರ್ ಎಷ್ಟು ಆಗ್ತೈತಿ ಇಲ್ಲಿ? 22 ಪ್ಲಸ್ 35. ಆನ್ಸರ್ ಈಸ್ 57 ಆಡ್ ಡೇ. 57 ಆಡ್ ಡೇ. ಯಾವಾಗಿದು? 1901ರಿಂದ 1946 ಆಡ್ ಡೇಸ್ ಉಳಿತು. ಇನ್ನೇನು ಮಾಡಬೇಕು? 1947 ಇನ್ನು 1947 ಈ ವರ್ಷದೊಳಗೆ ಪ್ರತಿ ತಿಂಗಳಿಗೆ ಆಡ್ ಡೇಸ್ ಎಷ್ಟು ಬರ್ತಾವ್ರಿ ಅವನ್ ಲೆಕ್ಕ ಹಾಕೋಬೇಕಾ? ಜನವರಿ 3, ಫೆಬ್ರವರಿ. ಯಾಕಂದ್ರೆ 1947 4ರಿಂದ ಭಾಗ ಹೋಗುದಿಲ್ಲ, ಅದು ಲೀಪ್ ಇಯರ್ ಅಲ್ಲ. ಅಂದ್ರೆ ಫೆಬ್ರವರಿ ಒಳಗೆ 28 ದಿನ ಇರ್ತಾವು, ಅಲ್ಲಿ ಆಡ್ ಡೇ 0 ಬಂತು. ಮಾರ್ಚ್ ಒಳಗೆ 3 ದಿನ ಬರ್ತಾವು. ಹೌದಾ? ನೆಕ್ಸ್ಟ್ ಏಪ್ರಿಲ್ದೊಳಗೆ 2 ದಿನ, ಮೇದೊಳಗೆ 3 ದಿನ, ಜೂನ್ ಒಳಗೆ 2 ದಿನ, ಜುಲೈ ಒಳಗೆ 3 ದಿನ. ಹೌದಾ? ಇಷ್ಟೆಲ್ಲ ಅದು. ಅದ್ರ ಜೊತೆಗೆ ಆಗಸ್ಟ್ದೊಳಗೆ ಎಲ್ಲಿ ದಿನ ತಗೊಳತ್ತೀವಿ? ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 15ಕ್ಕೆ ತಗೊಳಕತ್ತೀವಿ. ಹಾಗಾದ್ರೆ ಆಗಸ್ಟ್ದೊಳಗಿಂದ ಎಷ್ಟ್ರಿ? ಆಗಸ್ಟ್ದೊಳಗೆ 15 ದಿನ ತಗೋಬೇಕು. ಟೋಟಲ್ ಎಲ್ಲ ಕೂಡ್ಸ್ಕೊಂಡು ಇವನ್ನ ನೋಡ್ರಿ. ಟೋಟಲ್ ನಂಬರ್ 30 ಪ್ಲಸ್ 3, 3 ಪ್ಲಸ್ 3 6, 6 ಪ್ಲಸ್ 2 8, 8 ಪ್ಲಸ್ 3 11, 11 ಪ್ಲಸ್ 2 13, 13 ಪ್ಲಸ್ 3 16, 16 ಪ್ಲಸ್ 15 31. ಹಾಗಾದ್ರೆ 1947 ಅಷ್ಟ 1947 ಅಷ್ಟ ಆಡ್ ಡೇಸ್ ಎಷ್ಟು ಅದು ರೀ? 31. ಈಗ ಎಲ್ಲ ಆಡ್ ಡೇಸ್ ಸೇರಿಸ್ಕೊಂಡ್ಬಿಡೋದು. ದಿಸ್ ಇಂಪ್ಲಾಯ್ಸ್ ಆಡ್ ಡೇಸ್. ಫಸ್ಟ್ 1600 ವರ್ಷಕ್ಕೆ ಆಡ್ ಡೇ 0, 300 ವರ್ಷಕ್ಕೆ ಆಡ್ ಡೇ 1,
ಆಮೇಲೆ 1901 to 1946 ಆಲ್ ಡೇಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ನಾವು. 11 ಲೀಪ್ ಇಯರ್ ಮತ್ತು 35 ಆರ್ಡಿನರಿ ಇಯರ್ಗೆ ಆಲ್ ಡೇಸ್ ಎಷ್ಟಾಗ್ತಾವೆ? 57 ಆಗ್ತಾವೆ. ಪ್ಲಸ್ 1947 ಒಳಗೆ ಅಷ್ಟೇ ಪ್ರತಿ ತಿಂಗಳದ ಆಲ್ ಡೇ ಮತ್ತು ಆಗಸ್ಟ್ ತಿಂಗಳೊಳಗಿನ ದಿನಗಳೆಲ್ಲ ಕೂಡಿಸ್ಕೊಂಡ್ರೆ 31 ಆಗ್ತಾವು. ಅದನ್ನು ಕೂಡಿಸ್ಕೊಂಡು 31 ಇನ್ನು ಟೋಟಲ್ ಎಲ್ಲ ಲೆಕ್ಕ ಹಾಕ್ರಿ. 1 + 57 58 58 + 31 ಆನ್ಸರ್ ಈಸ್ 89. ಹಾಗಾದ್ರೆ ಟೋಟಲ್ ಆಲ್ ಡೇಸ್ ಎಷ್ಟು? 89 ಆಯ್ತು. ಈ 89 ಅನ್ನ ಡಿವೈಡೆಡ್ ಬೈ 7 ಮಾಡ್ಕೊಳ್ರಿ. ಮತ್ತೆ 89 ಅನ್ನ ಡಿವೈಡೆಡ್ ಬೈ 7 ಮಾಡ್ಕೊಂಡಿವಿ ಅಂತಂದ್ರೆ 7 1s 7 2s ಆಗ್ತೈತೆ ನೋಡ್ರಿ. 7 11 77 7 12 84. ಹಾಗಾದ್ರೆ ನಮ್ಗೆ ಆಲ್ ಡೇಸ್ ಎಷ್ಟು ಬರ್ತಾವ್ರಿ? ಇಲ್ಲೇ 5 ಡೇಸ್ ಬರ್ತಾವು. 5 ಡೇಸ್ ಇತ್ತು ಅಂದ್ರೆ ನಾವು ರವಿವಾರ ದಿನ ವಾರದ ಮೊದಲನೇ ದಿನ ಯಾವಾಗಲೂ ರವಿವಾರ. ನೆಕ್ಸ್ಟ್ +1 ಮಾಡ್ಕೊಡ್ರಿ ಮಂಡೇ, 2 ಮಾಡ್ಕೊಂಡ್ರೆ ಟ್ಯೂಸ್ಡೇ, 3 ಮಾಡ್ಕೊಂಡ್ರೆ ವೆನ್ಸ್ಡೇ, 4 ಮಾಡ್ಕೊಂಡ್ರೆ ಥರ್ಸ್ಡೇ, 5 ಮಾಡ್ಕೊಂಡು ಅಂದ್ರೆ ಫ್ರೈಡೇ. ಹಾಗಾದ್ರೆ ಆನ್ಸರ್ ಏನಾಗಿತ್ತು ಅಂದ್ರೆ 15th ಆಗಸ್ಟ್ 1947 ಯಾವ ದಿನ ಆಗಿತ್ತು ಅಂತಂದ್ರೆ ಫ್ರೈಡೇ ಆಗಿತ್ತು. ಯಾಕಂದ್ರೆ ಆನ್ಸರ್ 5 ಆಲ್ ಡೇಸ್ ಬಂದಾವು. 5 ಆಲ್ ಡೇಸ್ ಬಂದು ಅಂದ್ರೆ ಅದು ಕೂಡಿಸ್ಕೊಂತೀವಿ. ಸಂಡೇ 0 ಅಂತ ಇಟ್ಕೊಂಡ್ರೆ ಮುಂದಿನ 5 ದಿನಗಳು ತಗೊಂಡಿವಿ ಅಂದ್ರೆ ಆನ್ಸರ್ ಫ್ರೈಡೇ ಬರ್ತೈತಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 6. ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಪ್ಟಿಟ್ಯೂಡ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಶುಭ ದಿನ.